ರಾಯರ ಮಠಕ್ಕೆ ಬಂದೀವಿ. ರಾಯರ ಮಠ ಅಂದರೆ ಅವರ ಮೂಲ ಗದ್ದುಗೆ, ಮೂಲ ಸ್ಥಾನ. ಅವರು ಜೀವಂತ ಐಕ್ಯವಾಗಿರುವ ಸ್ಥಳಕ್ಕೆ ಬಂದಿದ್ದೀವಿ ನಾವು. ಎಲ್ಲಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕಂತ ಅನಿಸುತ್ತೆ. ಮಂತ್ರಾಲಯಕ್ಕೆ ಬಂದೀವಿ, ಎಂಟ್ರಿ ಆಗಿದ್ದೀವಿ. ಇದು ಮುಖ್ಯ ದ್ವಾರ. ಇದು ಮೇನ್ ರೋಡಿಗೆ ಮುಖ್ಯ ದ್ವಾರ. ಇಲ್ಲಿಂದ ಒಳಗಡೆ ಹೋಗಬೇಕು. ಅಲ್ಲಿಂದ ಮತ್ತೆ ಇನ್ನೊಂದು ಗೇಟ್ ಸಿಗುತ್ತೆ. ಇಲ್ಲಿ ಹೋಗೋಕ್ಕೆ ಫುಲ್ ರಶ್ ಇರೋದ್ರಿಂದ ನಾವು ಈ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೇ ಇರ್ತೀರಂತ ಭಾವಿಸ್ತೀನಿ. ಮಂತ್ರಾಲಯ ಹುಣ್ಣಿಮೆ ದಿವಸ, ಸಂಡೇ ಹುಣ್ಣಿಮೆ ದಿವಸ ಮಂತ್ರಾಲಯಕ್ಕೆ ನಾವು ಹೋಗಿದ್ವಿ. ರಾಯರು ಭೇಟಿ ಮಾಡಿದ್ವಿ. ಅಲ್ಲಿ ಕಾರು ಇಳಿದ ತಕ್ಷಣವೇ ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು. ಆ ರಶ್ ನೋಡಿ ನಾವು ಆ ಕಡೆ ಮೇನ್ ಗೇಟಿಗೆ ಕೂಡ ಕಾರ್ನ ಒಳಗಡೆ ಹೋಗೋಕ್ಕೂ ದಾರಿ ಇರಲಿಲ್ಲ, ನಿಲ್ಲಿಸ್ಕೊಂಡು ಒಳಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಹಂಗಾಗಿ ಈ ಕಡೆ ನದಿ ಕಡೆ ಬಂದಿದ್ವಿ ನಾವು. ನದಿ ಕಡೆ ಬಂದು ಈ ಕಡೆ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ನೋಡ್ರಿ. ಇದೆಲ್ಲ ಏನು ಸ್ಟುಡಿಯೋ ಥರನೇ ಮಾಡಿದ್ದಾರೆ ಎಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಇದು 2ನೇ ಗೇಟ್, ಹಿಂದಿನ ಗೇಟ್ ಇದು. ಆ ಗೇಟ್ ಕಡೆಯಿಂದ ಹೋಗ್ತಾ ಇದ್ವಿ. ಅಲ್ಲಿ ನೋಡ್ರಿ ಈ ಥರ ಎಲ್ಲ ಇದು ಕಮಾನವೆಲ್ಲ ಯಾವ ಥರ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ. ಈ ಥರ ಎಲ್ಲ ಮಾಡಿದ್ದಾರೆ ಡೆಕೋರೇಷನು, ಅದು ಎಲ್ಲ ಫೋಟೋಸ್ ಹಾಕಿರೋದು. ಅದೆಲ್ಲ ನೋಡಿದರೆ ಒಂಥರ ಸ್ಟುಡಿಯೋ ಕಂಡಂಗೆ ಆಗ್ಬೇಕಾಗುತ್ತೆ, ನಿಮಗೆ ಅನ್ನಿಸ್ತಿರ್ಬೇಕು. ಇದು ನೋಡ್ರಿ ಬೃಂದಾವನ ಮಾಡಿದ್ದಾರೆ, ರಾಯರು ಬೃಂದಾವನ ಮಾಡಿದ್ದಾರೆ. ಬೃಂದಾವನ ಮಾಡೆಲ್ ಇದು. ಅದು ನನಗೂ ಕೂಡ ನೋಡೋಕ್ಕೆ ಇಷ್ಟ ಆಯಿತು. ಹಾಗಾಗಿ ಈ ವಿಡಿಯೋನು ಮಾಡಿದ್ದೀನಿ ನೋಡ್ರಿ. ಆ ಬೃಂದಾವನ ಥರ ಕಾಣೋದು ನಿಮಗೆ ಏನು ಅಂತ ಕಲ್ಪನೆ ಬರ್ತಿರ್ಬೋದು, ಏನಿರ್ಬೋದು ಅಂತ. ಅದು ಒಂದು ಲಾಡ್ಜ್. ಅದು ಲಾಡ್ಜಿಂಗ್ನ ಆ ಮಾಡೆಲಲ್ಲಿ ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ಗೊತ್ತಾ. ಆ ಥರ ಅದನ್ನೆಲ್ಲ ನೋಡಿಕೊಂಡು ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಆ ಹಿಂದಿನ ಗೇಟಿಂದ ಬರಬೇಕಾದ್ರೆ ಇದೆಲ್ಲ ಕಾಣಿಸುತ್ತೆ ನೋಡ್ರಿ. ಹೀಗೆಲ್ಲ ಬಂದ್ವಿ. ಇಲ್ಲೆಲ್ಲ ದಾರಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಂದ್ರೆ ಹೇಳೋಕ್ಕಾಗಲ್ಲ. 2 ಗಂಟೆ ಸುಮಾರು ನಾವು ಇಲ್ಲಿ ಬಂದಿಳಿದದ್ದು. 2 ಗಂಟೆ ಸುಮಾರು ಬಂದ್ವಿ. ಇಲ್ಲೆಲ್ಲ ಬಿಸಿಲಿಗೆ ಜನ ತಾಳೋಕ್ಕಾಗ್ತಾಯಿಲ್ಲ. ಕೂಲ್ ಡ್ರಿಂಕ್ಸ್ ಕುಡಿಯೋದು, ಆ ಮಾವಿನಕಾಯಿ ಎಲ್ಲ ಇಟ್ಟಿದ್ರು, ಆಮೇಲೆ ಸೋಡಾ ಬಾಟಲ್. ಅದು ನಮಗೆ ಅಲ್ಲಿ ಟಿಫನ್ಗಳು ಕಾಣೋದಕ್ಕಿಂತಲೂ ಇವು ಜ್ಯೂಸ್ಗಳು, ಸೋಡಾ ಇವೇ ಕಾಣಿಸ್ತದೆ. ತಂಪು ಪಾನೀಯಗಳು ಇವೇ ಜಾಸ್ತಿ ಕಾಣಿಸ್ತಾ ಇದ್ವು ಈ ಮಠದ ರೋಡಿಗೆ. ಇದು ಹಿಂದಿನಗಡೆ ಇರೋ ರೋಡ್ ಇದು. ಸಿಕ್ಕಾಪಟ್ಟೆ ಜನರಿಗೆ ಬಿಸಿಲು. ನಾವು ಇಳಿದ ತಕ್ಷಣ ಏನಂತೀರ, ಬೆವರು ಸುರಿತಾನೇ ಇತ್ತು, ಅಷ್ಟೊಂದು ಬಿಸಿಲು. ಇಲ್ಲೆಲ್ಲ ನೋಡ್ರಿ ಬರೀ ಕೂಲ್ ಡ್ರಿಂಕ್ಸೇ ಕಾಣಿಸ್ತಾ ಇದ್ದು, ಸೋಡಾ ಮಾತ್ರ, ನಿಂಬು ಸೋಡಾ. ಯಾಕಂದರೆ ದೇಹಕ್ಕೆ ತಂಪು ಕೊಡೋದದು. ಹಾಗಾಗಿ ಜಾಸ್ತಿ ಜನ ಅದೇ ಕುಡಿತಾಯಿದ್ರು, ಕೂಲ್ ಡ್ರಿಂಕ್ಸ್ ಅದೆಲ್ಲ. ಅಷ್ಟೊಂದು ತಾಪಮಾನ ಜಾಸ್ತಿ ಇರೋದ್ರಿಂದ. ಮತ್ತು ನಾವು ಬೆಳಗ್ಗೆ ಏನಾದರೂ ಬಂದಿದ್ದರೆ ನಮಗೆ ದರ್ಶನನೇ ಆಗ್ತಿರ್ಲಿಲ್ಲ ಅನಿಸುತ್ತೆ, ಅಷ್ಟೊಂದು ಗದ್ದಲ. ಇದು ನೋಡ್ರಿ ಮುಖ್ಯ ದ್ವಾರ. ಮುಖ್ಯ ದ್ವಾರ ಅಂದರೆ ಮೇನ್ ಗೇಟ್ನಿಂದ ಒಳಗಡೆದಿದು ಮುಖ್ಯ ದ್ವಾರ. ಅಲ್ಲಿ ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಅದು ಮುಖ್ಯ ದ್ವಾರ. ಅಲ್ಲಿಂದ ಇದು 2ನೇ ಗೇಟ್. 2ನೇ ಗೇಟ್ ಅಂದರೆ ರಾಯರ ಮಠಕ್ಕೆ ಒಳಗಡೆ ಬರೋದು ಅದು. ಈ ಗೇಟಿಂದ ರಾಯರ ಮಠಕ್ಕೆ ಒಳಗೆ ಹೋಗಬೇಕು ನೋಡ್ರಿ. ಆ ಜಾಗದಲ್ಲಿ ನಿಂತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಮುಖ್ಯ ದ್ವಾರ. ನೇರವಾಗಿ ನಾವು ರಾಯರ ಮಠದ ಒಳಗೆ ಹೋಗ್ಬೋದು ಇಲ್ಲಿಂದ ನೇರವಾಗಿ. ಬೆಳಗ್ಗೆ ಏನಂತೀರ 5 ಗಂಟೆ ಕ್ಯೂ ನಿಂತವ್ರಿಗೆ 12 ಗಂಟೆವರೆಗೂ ದರ್ಶನ ಆಗಿದೆ. ಅಷ್ಟೊಂದು ರಶ್ಶು. ಅದು ಹುಣ್ಣಿಮೆ ಅಂತ ಏನು ಅಂತ ಗೊತ್ತಿಲ್ಲ. ಅದು ಭಗವಂತನಿಗೆ ಪ್ರೀತಿ. ಅದು ನಾವು ಹೆಂಗೆ ಬಂದೀವಿ ಅಂತ ನಮಗೆ ಗೊತ್ತಿಲ್ಲ. ಅಚಾನಕ್ ಬಂದುಬಿಟ್ಟಿದ್ದೀವಿ ನಾವು. ಅದು ಬೆಳಗ್ಗೆ ದರ್ಶನ ಆಗಲ್ಲ ಅಂತ ನಮ್ಗೆ ಗೊತ್ತಾಗಿತ್ತು. ಯಾಕಂದರೆ ಅಲ್ಲಿ ಊರು ಬಿಡಬೇಕಾದ್ರೇ ಸ್ವಲ್ಪ ಲೇಟಾಗಿ ಬಿಟ್ಟಿದ್ವಿ. ಹಾಗಾಗಿ ಹೆಂಗೂ ಸಾಯಂಕಾಲ ದರ್ಶನನೇ ಆಗುತ್ತೆ ಅಂತ ಅಂದ್ಕೊಂಡು ನಾವು 2:30-3 ಗಂಟೆ ಸುಮಾರು, 2:30 ಸುಮಾರು ಅಲ್ಲಿದ್ವಿ ಮಠದ ಹತ್ರ. ಅಲ್ಲಿ ಸ್ವಲ್ಪ ಊಟ ಅದು ಮಾಡಿಕೊಂಡು ಅಲ್ಲಿ ಸುಸ್ಲಾದೆಲ್ಲ ತೊಗೊಂಡು ತಿಂದ್ಕೊಂಡ್ವಿ. ಪಲಾವು ಅಲ್ಲೇ ಪಾರ್ಸಲ್ ತಂದು ತಿಂದ್ಕೊಂಡ್ವಿ. ಹಾಗಾಗಿ ನಾವು 4 ಗಂಟೆ ದರ್ಶನ ಮಾಡೋಕ್ಕೆ ನಾವು ಪ್ರಿಪೇರ್ ಆಗಿ ಬಂದಿದ್ವಿ. ಆವಾಗೆಲ್ಲ ಹೇಳ್ತಾ ಇದ್ರಲ್ಲಿ ಇದ್ದವರೆಲ್ಲ ಇಷ್ಟೊಂದು ರಶ್ ಅಂದರೆ ಕೇಳಬಾರ್ದು ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು. 1 ತಾರೀಕು ಹುಣ್ಣಿಮೆ ದಿವಸ ಸಂಡೇ. ನಮ್ಮಮ್ಮ ನೋಡ್ರಿ, ನಮ್ಮಮ್ಮನೂ ನಡ್ಕೊಂಡು ಬರ್ತಿದ್ದಾರೆ.
ಕಾರಿಂದ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರಬೇಕಲ್ಲ, ಕಾಲು ನೋವಿದೆ ಅವರಿಗೆ ಕೂಡ, ಮೊಳಕಾಲು ನೋವು. ಅವ್ರು ನಿಧಾನ ಬರ್ತಾಯಿದ್ರು, ನಾನು ಶೂಟ್ ಮಾಡ್ತಾ ಬರ್ತಾಯಿದ್ದೆ ಶೂಟಿಂಗ್. ಹಾಗಾಗಿ ಇಲ್ಲಿ ಇದು ಮುಖ್ಯ ದ್ವಾರದಲ್ಲಿ ನಿಂತು ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನೋಡ್ರಿ. ಒಳಗಡೆ ಹೋಗೋದು ಅದೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ಆದರೆ ಈ ಗರ್ಭಗುಡಿಯಲ್ಲಿ ಮಾತ್ರ ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ, ಅದು ಗೊತ್ತಿರೋ ವಿಷಯನೇ ಪ್ರತಿಯೊಬ್ಬರಿಗೂ. ಬೇಸಿಗೆ ಸಲುವಾಗಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಇಷ್ಟು ಬಿಸಿಲು ಅಂದರೆ ಹಬ್ಬ ಭಗವಂತನಿಗೆ ಪ್ರೀತಿ ಅದು. ಇದೆಲ್ಲ ಹಾಕಿ ಜನರಿಗೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ, ರಿಲ್ಯಾಕ್ಸ್ ಆಗೋಕ್ಕೆ, ಹಾಯ್ ಶಿವನೇ ಅಂತ ಹೇಳೋಕ್ಕೆ ಇದು ಒಳ್ಳೆ ಇದು ಹಸಿರದು ಇದೇನು ಬಟ್ಟೆ ಹಾಕಿದ್ದಾರೆ ನೋಡ್ರಿ, ಕಂಬ ಹಾಕಿ. ಇಷ್ಟು ಮನುಷ್ಯಾಗ ಶಾಂತಿ ಕೊಡ್ತದೆ ಇದು ಅಷ್ಟೇ. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಸಿಬ್ಬಂದಿಯವರು. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಜನರು ಬರ್ತಿರ್ತಾರೆ, ಅವರಿಗೆಲ್ಲ ಅನುಕೂಲ ಆಗೋ ಥರ ಮಾಡಿದ್ದಾರೆ. ಅದನ್ನು ನೋಡಿ ನಾನು ನೋಡ್ರಿ ನಿಮಗೆಲ್ಲ ಫುಲ್ ತೋರಿಸ್ತಾ ಇದ್ದೀನಿ. ಈ ಮುಖ್ಯ ದ್ವಾರದಿಂದ ರಾಯರ ಮಠ ನೋಡ್ರಿ ಸೀದಾ ಕಾಣಿಸುತ್ತೆ ನೋಡ್ರಿ, ಅದು ಗರ್ಭಗುಡಿ. ಅದ್ರ ಒಳಗಲಿಂದ ಹೋಗಬೇಕು, ಮೇನ್ ಗೇಟು. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈ ಚೇಂಜ್ ಮಾಡಿದ ನಂತರ ನಾನು ಬಂದಿರಲಿಲ್ಲ. ಈ ಚೇಂಜ್ ಮಾಡಿದ ನಂತರ ನಾನು ಬಂದಿರೋದು ಫಸ್ಟ್ ಟೈಮು. ಇಲ್ಲಿ ಸ್ವಲ್ಪ ಹೊತ್ತು ನನ್ನ ಮಗನಿಗೆ ಟಿಫನ್ ಥರ ಕಳಿಸಿದ್ವಿ, ಊಟ ಟೈಮ್ ಆಗಿತ್ತಲ್ಲ. ಹಾಗಾಗಿ ಸ್ವಲ್ಪ ನಾವು ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾಯಿದ್ವಿ ಬರೋವರೆಗೂ. ಸ್ವಲ್ಪ ನಿಂತು ಅವ್ನು ತೊಗೊಂಡು ಬಂದ ನಂತರ ಮತ್ತು ಅಲ್ಲಿ ತಿನ್ಕೊಳ್ಳೋಣ ಅಂತ. ಯಾಕೆಂದರೆ ಲೇಟಾಗಿ ಬೇರೆ ಬಂದಿದ್ವಲ್ಲ, ಬೆಳಿಗ್ಗೆ ಅಷ್ಟೊಂದು ರಶ್ ಇತ್ತಂತ ಬೇರೆ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬರೋವರೆಗೂ ಲೇಟ್ ಆಗುತ್ತೆ. ಈ ದಾಸೋಹಿನೂ ಕ್ಯೂ ಏನಂತೀರ, ಸಿಕ್ಕಾಪಟ್ಟೆ ಕ್ಯೂ. ದಾಸೋಹಿನೂ ನೋಡೋಕ್ಕಾಗಲ್ಲ, ಅಲ್ಲಿ ಪಾರ್ಸೆಲ್ ಕೊಡ್ತಾಯಿದ್ರು, ಒಬ್ಬರಿಗೆ ಒಂದು ಊಟ ಆ ಥರ. ಅದೆಲ್ಲ ನಿಲ್ಲಕ್ಕಾಗಲ್ಲ ಅಂದ್ಕೊಂಡು ನಾವು ಹೊರಗಡೆಯಿಂದ ತೊಗೊಂಡು ಬಂದ್ವಿ, ತಂದು ತಿಂತಾಯಿದ್ವಿ ನೋಡ್ರಿ. ಮಜ್ಜಿಗೆ ಮಾರ್ತಾಯಿದ್ರು, 10 ರೂಪಾಯಿಗೆ ಒಂದು ಗ್ಲಾಸು. ಅಲ್ಲಿ ಎಲ್ಲರೂ ಇದು ಒಂಥರ ಸಮಾಧಾನ ಆಯಿತು ಮಜ್ಜಿಗೆ ಕುಡಿದು. ನಾವು ಎಲ್ಲರೂ ಒಂದೊಂದು ಗ್ಲಾಸು ಮಜ್ಜಿಗೆ ತೊಗೊಂಡು ಮಜ್ಜಿಗೆ ಕುಡಿದ್ವಿ. ನಾವು ಅವ್ರ ಬುತ್ತಿ ಅದೆಲ್ಲ ತಂದಿರೋದು ನೋಡಿ, ಇದು ಮಾರೋದಕ್ಕೆ ಎದಕ್ಕಂತ ನಮಗೂ ಫಸ್ಟ್ ಟೈಮ್ ಇದು. ಅಂದರೆ ಈ ಥರ ಸಮ್ಮರಲ್ಲಿ ಈ ಥರ ಬಂದು ತೊಗೊಂಡಿದ್ದಿದೆ ಫಸ್ಟ್ ಟೈಮ್ ನಾವು. ಹೆಚ್ಚಾಗಿ ಬನಶಂಕರಿ ಆ ಕಡೆ ಎಲ್ಲ ಹೋದಾಗ ಊಟ ಅದೆಲ್ಲ ಪುಟ್ಟಿಯಲ್ಲಿ ಇಟ್ಕೊಂಡು ಮಾರ್ತಾರೆ, ಬನಶಂಕರಿ ಆಗಲಿ ಕೂಡಲ ಸಂಗಮದಾಗ ಆಗಲಿ. ಇಲ್ಲಿ ಈ ಥರ ಮಾರೋದು ನೋಡಿರಲಿಲ್ಲ ನಾವು, ಇದೇ ಫಸ್ಟ್ ಟೈಮು. ಮಜ್ಜಿಗೆ ಎಲ್ಲ ಮಾರ್ತಾಯಿದ್ರು, ತೊಗೊಂಡು ಕುಡಿದ್ವಿ ನೋಡ್ರಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಶ್ಲೋಕ ಇದೆ ನೋಡ್ರಿ ಅಲ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಛಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ರಾಘವೇಂದ್ರಾಯ ನಮಃ. ನೋಡಿ ಆದದ್ದೇ ರಾಯರದು ಮೇನ್ ಮುಖ್ಯ ದ್ವಾರ ಶ್ಲೋಕ ನೋಡಿದ್ರಲ್ಲ. ಜನ ನೋಡ್ರಿ ಇವಾಗಲೂ ಕೂಡ ಒಂದು 70% ಆದರೂ ಇದ್ರು ಜನ ಈ ಪ್ಲೇಸಲ್ಲಿ. ಕ್ಯೂ ಹೆಂಗೆ ಮಾಡಿದ್ದಾರೆ ನೋಡ್ರಿ ಇಲ್ಲಿ. ಇದು ನಾನು ಫಸ್ಟ್ ಟೈಮ್ ನಾನು ನೋಡಿರೋದು. ಯಾಕಂದ್ರೆ ನಾವು ಮುಖ್ಯ ದ್ವಾರದಿಂದನೇ ಯಾವಾಗಲೂ ನಾವು ದರ್ಶನ ಕೊಡ್ತಾ ಇದ್ವಿ. ಈ ಪ್ಲೇಸಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅಂದರೆ ಅಂಗವಿಕಲರಿಗೆ, ಆಮೇಲೆ ವಯಸ್ಸಾದವರಿಗೆ ಮತ್ತು ಪ್ರೆಗ್ನೆಂಟ್ ಇದ್ದವರಿಗೆ, ಅಂದರೆ 5 ಗಂಟೆ ನಂತರ ಒಂದು ಕೂಪನ್ ಕೊಡ್ತಾರೆ, ಅವ್ರ ಜೊತೆ ಹೋಗಿರಬೇಕು ಅಂತ. ಅದು ಇಷ್ಟು ಜನ ಹೋಗೋವರೆಗೂ ಅದನ್ನು ವೇಟ್ ಮಾಡೋಕ್ಕಾಗಲ್ಲ, ವಯಸ್ಸಾದವ್ರಿಗೆ ಹೆಂಗೆ ಸರಿ ಆಗಲ್ಲ ಅಂಥೇಳಿ ನಮ್ಮಮ್ಮ ಅಲ್ಲೇ ಕೂತಿದ್ರು. ಕೂತ್ಕೊಂಡು ಅಲ್ಲೇ ರಾಯರ ದರ್ಶನ ಮಾಡ್ಕೋತೀನಪ್ಪ, ಆಗಲ್ಲ ಕಾಲು ನೋವು ಅಂತ ಅವರು ಅಲ್ಲೇ ಕೂತ್ಕೊಂಡ್ರು ನೋಡ್ರಿ. ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಸ್ಟೇ ಮಾಡಿ ಮುಂದೆ ದರ್ಶನ. ಈ ತಾಯಿ ಮಂಚಾಳಮ್ಮ ಅವರ ಸನ್ನಿಧಿಯ ಎದುರುಗಡೆ ಕೂತ್ಕೊಂಡು ಅವರು ದರ್ಶನ ಮಾಡಿದರು ನೋಡ್ರಿ. ಈ ತಾಯಿಯ ದರ್ಶನ ಮಾಡಿದ ನಂತರನೇ ನಾವು ರಾಯರ ದರ್ಶನ ಮಾಡಬೇಕಾಗತ್ತೆ. ಇಲ್ಲಿ ಏನಾದರೂ ನೀವು ದರ್ಶನ ಮಾಡದೆ ನೀವು ಮುಂದೆ ಹೋದರೆ ಅದೇನಂತಾರೆ, ಇವರು ವರ ಕೊಡದೇನೆ ರಾಯರು ವರ ಕೊಡೋದಿಲ್ಲಂತೆ. ಹಾಗಾಗಿ ಈ ತಾಯಿಯ ದರ್ಶನ ಮುಂಚೆ ಆಗಬೇಕು, ಆಮೇಲೆ ರಾಯರ ದರ್ಶನ. ಈ ಮಂಚಾಳಮ್ಮ ತಾಯಿಯ ದೇವಸ್ಥಾನದ ಎದುರುಗಡೆನೇ ಅದು ಕ್ಯೂ ಮಾಡಿದ್ದಾರೆ, ಈಗ ಹೊಸ್ದಾಗಿ ಮಾಡಿದ್ದಾರೆ. ಅದು ಎದುರುಗಡೆನೇ ಅಲ್ಲಿ ನಾವು ಹೋಗಬೇಕು. ಇಲ್ಲಿ ದರ್ಶನ ಮಾಡೋಕೆ ಬಂದ್ವಿ, ದರ್ಶನ ಮಾಡಿಕೊಂಡು ಅಲ್ಲಿ ಕ್ಯೂವಿಗೆ ಹೋಗ್ತೀವಿ. ಯಾಕಂದರೆ ಕ್ಯೂ ಸಿಕ್ಕಾಪಟ್ಟೆ ಇತ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಹೋಗ್ತೀವಿ. ಈಗ ನೋಡಿ ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಮೇಲೆ ರಾಯರ ಮಠ ಈ ಥರ ಕಾಣಿಸ್ತದೆ ನೋಡ್ರಿ. ಫುಲ್ ಅಂಗಳ ತುಂಬ ಚಪ್ರ ಈ ಥರ ಹಾಕಿದ್ದಾರೆ.
ಚಪ್ರ ಮತ್ತು ಅದು ಗ್ರೀನ್ ಬಟ್ಟೆ ಕ್ಯೂ ನೋಡಿ ಮೇಲೆ ಹಿಂಗೆಲ್ಲ ಕ್ಯೂ ಅಲ್ಲಿ ಹೋಗೋದು ದಾರಿ ಅದು. ಕ್ಯೂ ಅಲ್ಲಿ ಹೋಗೋಕ್ಕೆ ಈ ಥರ ಮಾಡಿದ್ದಾರೆ ಈಗ. ಅಲ್ಲಿ ಕೆಳಗಡೆ ನಾನು ನಿಮಗೆ ತೋರಿಸ್ತಾ ಇದ್ದಿಲ್ಲ ರಾಯರ ಮಠ ಅದು. ನೋಡಿ ಇಲ್ಲಿಂದ ನಾವು ರಾಯರ ಮಠಕ್ಕೆ ಒಳಗೆ ಹೋಗಬೇಕು. ಎಲ್ಲ ಹೋಗಿ ಆ ಇಷ್ಟೊಂದು ಕಡೆ ಮತ್ತೆ ಫಾಸ್ಟ್ ಹೋಗ್ತಾ ಹೋಗ್ಬೇಕು. ಇದ್ದೀವಿ ನೋಡ್ರಿ. ಇದೆಲ್ಲ ಕ್ಯೂ ಹೋಗೋದು ಹೊಸ ದಾರಿ ಮಾಡಿದ್ದಾರೆ. ಈ ಥರ ಹೋಗ್ಬೇಕು ನಾವು ಒಳಗಡೆ. ಹೋಗಿ ಹಿಂಗೆ ಹೋಗಿ ಇದು ಒಳಗಡೆ ಹೋಗೋದು. ಮತ್ತು ಈ ನೆಕ್ಸ್ಟ್ ಇದು ಒಂದು ರೂಮ್ ಥರ ಅಲ್ಲಿ ಒಂದು ಎಷ್ಟೊಂದು ಇದ್ದಾವೆ ನೋಡ್ರಿ. ಅಲ್ಲಿ ರೌಂಡ್ ಹಾಕಿ ಹೋಗಬೇಕು. ಭಾಳ ರೌಂಡ್ ಹಾಕಬೇಕು. ಅದು ಕಾಲು ನೋವು ಇದ್ದವರಿಗೆಲ್ಲ ಇದೆಲ್ಲ ಆಗಲ್ಲ ನೋಡ್ರಿ. ಇಷ್ಟೊಂದು ಕ್ಯೂ ಪ್ಲೇಸ್ ಇದ್ದಾವೆ. ಸ್ವಲ್ಪ ಖಾಲಿ ಇತ್ತು. ಬೆಳಿಗ್ಗೆ ನೋಡಿದರೆ ಇದೆಲ್ಲ ಫುಲ್ ಪ್ಯಾಕ್ ಆಗಿ ಜನರಿಗೆ ಎಷ್ಟೊತ್ತು ವೇಟ್ ಮಾಡ್ಕೊಂಡು ಬಂದಿದ್ದಾರೆ. ನೀವೆಲ್ಲ ನೋಡಿರ್ಬೇಕು. ಬೆಳಿಗ್ಗೆ ಹೋದವರೆಲ್ಲ ನಮ್ಗೆ ಹೇಳಿದ್ದಾರೆ ಸಿಕ್ಕಾಪಟ್ಟೆ ರಶ್ಶು. ಇಲ್ಲಿಂದ ರೋಡ್ ಹಾಕಿ ಅದನ್ನ ಕೆಳಗೆ ಇಳಿಬೇಕು ಅಂತ ನಿಮಗೆ ಡಿಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಹೆಂಗೆ ಹೋಗ್ಬೇಕು ಅಂತ. ಹತ್ತೋದು ಇಳಿಯೋದು ಮತ್ತೆ ಇಳಿದು ಮತ್ತೆ ಇಲ್ಲೇ ಹೋಗಬೇಕು. ಈ ಕಡೆ ಹೋಗು. ಇಲ್ಲಿಂದ ನೋಡಿ ಹೋಗ್ತಾನೆ ಇರಬೇಕು ಅಷ್ಟೇ. ಹೋಗೋದು ಆಮೇಲೆ ನಾವು ಏನಾಗುತ್ತೆ ಅಂದರೆ ಅದು ಹೋಗ್ಬೇಕಾದ್ರೆ ರಾಯರ ಮಠನೇ ಸುತ್ತ ಹಾಕಿದಷ್ಟು ನಮಗೆ ಅನುಭವ ಆಗ್ತದಲ್ಲಿ. ಮೇಲಿಂದ ನೋಡ್ರಿ ನಾನು ವಿಡಿಯೋನ ಮಾಡಿದ್ದೀನಿ, ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಡೀಟೇಲಾಗಿ. ಮೇಲಿಂದ ಇದು ರಾಯರ ಮಠದ ಒಳಗಡೆ ಬಂದೀವಿ. ಇದು ನೋಡ್ರಿ ಗರುಡಗಂಬ ಎಲ್ಲ ಕಾಣಿಸುತ್ತಲ್ಲ, ಇದು ಜಸ್ಟ್ ಎಂಟ್ರಿ. ನಾವು ಮುಂಚೆ ನೇರವಾಗಿ ಬಂದರೆ ಎಡಗಡೆ ಇದು ಬಲಗಡೆ ಇರೋ ಜಾಗ ಇದು. ಅಲ್ಲಿಂದ ನೋಡ್ರಿ ಒಳಗಡೆನೂ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜ್ ಥರ, ಅದನ್ನೂ ಒಂದು ದಾರಿ ಇದೆ ನೋಡ್ರಿ. ಅಲ್ಲಿಂದ ಹೋಗೋದು ಸೀದಾ ಅದು ರಾಯರ ಮಠದ ಒಳಗಡೆನೇ ಇದೆ ಎಂಟ್ರಿ. ಇವಾಗ ನಮ್ಗೆ ಒಂದು ನಮೂನಿ ಚಂದ ಅನ್ನಿಸ್ತು ಬಿಡ್ರಿ ಇದು. ಯಾಕಂದರೆ ರಶ್ ಇದ್ದಾಗ ಇದು ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅದು ರಿಲ್ಯಾಕ್ಸ್ ಆಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು ರಾಯರನ್ನ. ಇದು ಒಂದು ರೀತಿ ಚಂದ ಅನಿಸ್ತು ನಮಗೂ ಕೂಡ. ಅಂದರೆ ಕಾಲಿಂದು ಪ್ರಾಬ್ಲಮ್ ಇರೋರಿಗೆ ಕಷ್ಟ ಆಗುತ್ತೆ ಈ ಥರ ಹೋಗೋಕ್ಕೆ. ಅವ್ರಿಗೆ ನೇರವಾಗಿ ಬಿಡ್ತಾರೇನೋ ಅಂತ ಅದು ನನಗೆ ಗೊತ್ತಿಲ್ಲ. ನಮಗೆಲ್ಲ ಈ ಥರ ಬಿಟ್ಟು ನೋಡ್ರಿ ಹೀಗೆಲ್ಲ ಹೋದ್ವಿ ನಾವು. ಇವಾಗ ನೋಡ್ರಿ ಮಠಕ್ಕೆ ಎಂಟ್ರಿ ಆಯಿತು. ನೀವು ರಾಯರ ಮಠದ ಕಳಸ ನಿಮಗೆ ಕಾಣಿಸ್ತದೆ. ಆಮೇಲೆ ನೋಡ್ರಿ ಇದೆಲ್ಲ ಪೋಡಿ ಒಳಗಡೆ ಎಲ್ಲ ಸುತ್ತ ಹಾಕೋದು ಇದೆಲ್ಲ ನೋಡ್ರಿ ಗೊತ್ತಾಗುತ್ತಲ್ಲ ಮಾಡಿದಾರೆ ಅಂತ ಅನಿಸುತ್ತೆ ಗದ್ದಲಕ್ಕೆ. ಇವಾಗ ನೋಡ್ರಿ ಒಳಗಡೆ ಹೋಗ್ಬೇಕಾದ್ರೆ ನಾವು ನೋಡ್ರಿ ಮಠ, ಇದು ಮಠದ್ದೇ ಗೋಡೆ. ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನಿಸುತ್ತೆ. ಇಲ್ಲಿ ಬಂದ್ವಿ. ಈಗ ನೇರವಾಗಿ ಒಳಗೆ ಹೋಗ್ತೀವಿ. ನಿಮಗೆ ಮಠದ್ದು ನೋಡ್ರಿ ಮೇಲಿಂದ ಕಳಸ ನಿಮಗೆ ಕಂಡಿತಲ್ಲ. ರಾಯರ ದರ್ಶನ ಮಾಡ್ಕೊಳ್ರಿ ಎಲ್ಲರೂ. ಈ ಕಳಸ ಒಂದು ನೋಡಿದರೆ ಸಾಕು ಅಂತಾರೆ. ರಾಯರ ದರ್ಶನ ಮಾಡಿದಷ್ಟೇ ಖುಷಿ ಆಗುತ್ತೆ. ದರ್ಶನ ಕೂಡ ಕೊಡ್ತಾರೆ ಅವರು. ಆಮೇಲೆ ನಾವು ಹೊರಗಡೆ ಬಂದು ಮಂತ್ರಾಕ್ಷತೆ ನೋಡಿ ರಾಯರ ಮಂತ್ರಾಕ್ಷತೆ ನೀವು ಕೂಡ ತಗೊಳ್ರಿ. ಈ ಮಂತ್ರಾಕ್ಷತೆನೇ ಅವರ ನಿಜವಾದ ಆಶೀರ್ವಾದ. ಎರಡೆರಡು ಅಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಹೋದ್ರೆ ಎಲ್ಲ ಕೆಲಸಗಳಾಗ್ತವೆ ಅಂತಾರೆ. ನಂಬಿದವರಿಗೆ ಗುರು ಕೈ ಬಿಡಲು. ಬೇರೆ ಕಡೆ ತೆಗೆದಿದ್ದಾರೆ ಅನ್ಸುತ್ತೆ. ಇಲ್ಲಿಂದಾನೇ ನೋಡ್ಬಿಡ್ರಿ ನದಿ, ಇದು ತುಂಗಭದ್ರಾ ನದಿ. ನಾವು ಇದು ದೇವಸ್ಥಾನದ ಪಕ್ಕದಲ್ಲಿ ಇದು ಗೇಟ್ ಮುಂಚೆ ಇದು ಓಪನ್ ಇರ್ತಿತ್ತು. ಇವಾಗ ಬೇರೆ ಕಡೆ ತೆಗೆದಿದ್ದಾರೆ ನದಿ. ಇದು ನಾನು ವಿಡಿಯೋ ಮಾಡಲಿಲ್ಲ. ದರ್ಶನ ಆದ ನಂತರ ವಿಡಿಯೋ ನಿಮಗೆ ತೋರಿಸ್ಬೇಕು ನದಿ ಎಷ್ಟು ದೂರ ಅಂತ ತೋರಿಸ್ತಾ ಇದ್ದೀನಿ. ಇದೇ ಮೇನ್ ಗೇಟ್ ಇತ್ತು ಮುಂಚೆ. ಇವಾಗ ಇದು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಂದ ನೋಡ್ರಿ ಅಲ್ಲಿಂದ ನಾವು ನಡ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಇದು ಪುಷ್ಕರಣಿ, ಇದು ರಾಯರ ಮಠದ್ದು. ಇಲ್ಲಿ ರಥೋತ್ಸವ ನಡೀತದೆ. ಇದ್ರ ಪುಷ್ಕರಣಿ ಅಂದರೆ ಇದ್ರ ಮೇಲೆ ಪಲ್ಲಕ್ಕಿ, ಈ ಪುಷ್ಕರಣಿಯಲ್ಲಿ ರಾಯರ ರಥೋತ್ಸವ ನಡೀತದೆ. ಇದೇ ಸ್ಥಳದಲ್ಲಿ ನಡೀತದೆ ನೋಡ್ರಿ. ಅದು ನಾವೆಲ್ಲ ಮುಗಿಸ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ನದಿಯ ದರ್ಶನ ಕೂಡ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಈ ಕಡೆ ಹೋಗ್ತಾ ಇದ್ವಿ. ಇದೆಲ್ಲ ಕ್ಯೂ ಮಾಡ್ಕೊಂಡು ಬನ್ನಿ ಹೋಗೋಣ. ಮಗಳಿಗೆ ಹೆಲ್ಪ್ ಆದ್ರು. ಇಲ್ಲ ನಮ್ಮದು ವಿಡಿಯೋ ನಾವೇ ತಗೊಳಕ್ಕಾಗಲ್ಲಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಿಮಗೆ ರಾಯರ ದರ್ಶನ ಮಾಡಿಸಿದೆ. ಗಳಿಗಾಗಿ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿಕೊಡ್ರಿ, ಕಮೆಂಟ್ ಮಾಡೋದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಧನ್ಯವಾದಗಳು. ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು.